ಶಂಕರ್ ನಾಗ್ ಅನ್ನೋ ಹೆಸರನ್ನ ಕೇಳ್ತಿದ್ದಂತೆ ಹೆಮ್ಮೆ ಪಡೋ ನಾವುಗಳು ನಮ್ಗೆ ಗೊತ್ತಿಲ್ಲದೆ ಮತ್ತೊಂದು ರೀತಿಲಿ ದುಃಖ ಪಡ್ತೀವಿ. ಯಾಕಂದ್ರೆ ಶಂಕರ್ ನಾಗ್ ಅಷ್ಟು ಚಿಕ್ಕ ವಯಸ್ಸಿಗೆ ಸತ್ತು ಹೋಗ್ಬಾರ್ದಿತ್ತು ಅಂತ ಅನ್ಸುತ್ತೆ. ಅಷ್ಟಕ್ಕೂ ಶಂಕರ್ ನಾಗ್ ಅವ್ರಿಗೆ ಅವತ್ತು ಆಕ್ಸಿಡೆಂಟ್ ಹೇಗಾಯ್ತು? ಶಂಕರ್ ನಾಗ್ ಅವರ ಕಾರು ತುಂಬಾ ವೇಗವಾಗಿ ಹೋಗ್ತಿದ್ದ. ಶಂಕರ್ ನಾಗ್ ಅವರ ಕಾರಿಗೆ ಡಿಕ್ಕಿ ಹೊಡೆದಂತ ಲಾರಿ ಬೇಕಂತಲೇ ಡಿಕ್ಕಿ ಹೊಡಿತ. ಶಂಕರ್ ನಾಗ್ ಅವರು ಕಾರಿನಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಇದೇ ರೀತಿ ಸಾಯಿಸಬೇಕು ಅಂತ ಕೆಲವರು ಸಂಚು ಹಾಕಿ ಸಾಯಿಸಿದ್ದಾರೆ ಅಂತ ಅನುಮಾನಗಳು ಹುಟ್ಕೊಳ್ಳೋದಿಕ್ಕೂ ಕೂಡ ಕೆಲವೊಂದಷ್ಟು ಕಾರಣಗಳಿವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶಂಕರ್ ನಾಗ್ ಅವ್ರಿಗೆ ಅಪಘಾತವಾದಾಗ ಅವರ ನರಳಾಟವನ್ನ ಕೇಳಿದ್ರೆ ನಿಜಕ್ಕೂ ಅಂತ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನ್ಸುತ್ತೆ. ಈ ರೀತಿ ಶಂಕರ್ ನಾಗ್ ಅವರ ಪೂರ್ತಿ ಚರಿತ್ರೆಯನ್ನೇ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಈ ವಿಡಿಯೋವನ್ನ ನೀವು ಲೈಕ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಎಲ್ರಿಗೂ ಒಳ್ಳೆದನ್ನೇ ಬಯಸ್ತಿದ್ದ ಶಂಕರ್ ನಾಗ್ ಅವರ ಜೀವನದಲ್ಲಿ ಏನೆಲ್ಲ ನಡೆದು ಹೋಯ್ತು ಅಂತ ತಿಳ್ಕೋಬೇಕು ಅನ್ನೋ ಹಂಬಲ ನಿಮ್ಮಲ್ಲಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಾಕು. ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ ಗ್ರಾಮದಲ್ಲಿ ನವೆಂಬರ್ 9, 1954ರಂದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಕೊನೆಯಿಲ್ಲದ ಕನಸುಗಳನ್ನ ಹೊತ್ತು ಒಬ್ಬ ಕನಸುಗಾರ ಕೂಸಾಗಿ ಹುಟ್ಟಿದ್ದ. ಗೊತ್ತೋ ಗೊತ್ತಿಲ್ದೇನೋ ಅವರ ತಂದೆ ತಾಯಿ ಅವನಿಗೆ ಶಂಕರ್ ಅಂತ ಹೆಸರಿಟ್ಟು ಹೆಸರಿಗೆ ತಕ್ಕನಾಗಿ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಕನಸು ಕಾಣ್ತಿದ್ರು. ಅವರ ತಂದೆ ಸದಾನಂದ ನಾಗರಕಟ್ಟೆಯಾಗಿದ್ರಿಂದ ಶಂಕರ್ ಅವರ ಹೆಸರು ಜೊತೆ ನಾಗರಕಟ್ಟೆ ಕೂಡ ಸೇರ್ಕೊಳ್ತು. ಇದರಿಂದ ಅವರ ಹೆಸರು ಶಂಕರ್ ನಾಗ್ ಅಂತ ಬದಲಾಯಿತು. ಇವರು ಬೆಳೆಯುತ್ತಾ ಬೆಳೆಯುತ್ತಾ ಹೊನ್ನಾವರದಲ್ಲೇ ತಮ್ಮ ಶಾಲೆಯನ್ನು ಮುಗಿಸ್ತಾರೆ. ಅಣ್ಣ ಅನಂತ್ ನಾಗ್ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಮುಂಬೈಗೆ ಹೋಗಿರ್ತಾರೆ. ಶಂಕರ್ ನಾಗ್ ಅವರು ಕೂಡ ಅಣ್ಣನ ರೀತಿಯಲ್ಲೇ ಮುಂಬೈಗೆ ಹೋಗಿ ಅಲ್ಲಿನ ಒಂದು ಕಾಲೇಜ್ನಲ್ಲಿ ಸೇರಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಅವರು ಓದಿದ್ದೆಲ್ಲ ಮುಗಿದ್ಮೇಲೆ ಮುಂಬೈನಲ್ಲೇ ಒಂದು ಬ್ಯಾಂಕಿನಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಆದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾ ಸಮಯನ ವ್ಯರ್ಥ ಮಾಡಬಾರ್ದು ಅಂತ ಅನ್ಕೊಂಡಿದ್ದಂತ ಶಂಕರ್ ನಾಗ್ ಅವ್ರಿಗೆ ಬ್ಯಾಂಕಿನ ಕೇವಲ 8 ಗಂಟೆ ಕೆಲಸ ಬೇಜಾರಾಯ್ತೋ ಏನೋ ಗೊತ್ತಿಲ್ಲ. ಇದರಿಂದ ಅವರು ಮರಾಠಿ ಭಾಷೆಯ ನಾಟಕಗಳಲ್ಲಿ ತಬಲ ಬಾರಿಸೋದು, ಹಾರ್ಮೋನಿಯಂ ನುಡಿಸೋದು, ಲೈಟ್ ಬಾಯ್ನ ಕೆಲಸ ಮಾಡೋದು, ಹಾಗೆ ಆ ನಾಟಕಗಳಲ್ಲಿ ಪಾತ್ರ ಮಾಡೋಕೆ ಶುರು ಮಾಡ್ಕೊಂಡ್ರು. ಈ ರೀತಿ ನಾಟಕಗಳಲ್ಲಿ ಪಾತ್ರ ಮಾಡುತ್ತಾ ಶಂಕರ್ ನಾಗ್ ಅವ್ರಿಗೆ ಅದೇ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದಂತ ಅರುಂಧತಿ ನಾಗ್ ಅವರ ಪರಿಚಯವಾಗುತ್ತೆ. ಆ ಪರಿಚಯ ಪ್ರೀತಿಯಾಗಿ ಬದಲಾಗಿ ಅವರಿಬ್ಬರು ಮದುವೆ ಆಗ್ತಾರೆ. ಹೀಗೆ ಒಮ್ಮೆ ಸಾಹಿತಿಗಳಾದಂತ ನಿರ್ದೇಶಕರಾದಂತ ಗಿರೀಶ್ ಕಾರ್ನಾಡ್ ಅವರು ನಾಟಕ ನೋಡೋದಿಕ್ಕೆ ಅಂತ ಮುಂಬೈಗೆ ಹೋಗಿರ್ತಾರೆ. ನಾಟಕದಲ್ಲಿ ತುಂಬಾ ಚೆನ್ನಾಗಿ ಪಾತ್ರ ಮಾಡ್ತಿದ್ದಂತ ಶಂಕರ್ ನಾಗ್ ಅವರನ್ನ ನೋಡ್ತಾರೆ. ಶಂಕರ್ ನಾಗ್ ಅವರು ಕರ್ನಾಟಕದವರು ಅಂತ ಗೊತ್ತಾದ್ಮೇಲೆ ಇನ್ನು ಖುಷಿಯಿಂದ, ಏನೋ ಹುಡುಗ, ಕನ್ನಡದ ಒಂದು ಚಿತ್ರದಲ್ಲಿ ಪಾತ್ರವಿದೆ, ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಶಂಕರ್ ನಾಗ್ ಅವರು ಒಂದು ಕ್ಷಣವೂ ಯೋಚನೆ ಮಾಡದೆ, ಸಿನಿಮಾ ಪಾತ್ರ ತಾನೆ ಸರ್, ಮಾಡೋಣ ಬಿಡಿ ಅಂತ ಹೇಳ್ತಾರೆ. ಆಗ ಗಿರೀಶ್ ಕಾರ್ನಾಡ್ ಅವರು ನೇರವಾಗಿ ಶಂಕರ್ ನಾಗ್ ಅವ್ರಿಗೆ ಹೀರೋ ಪಾತ್ರವನ್ನೇ ಕೊಟ್ಟು ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾವನ್ನ ತೆಗಿತಾರೆ. ಅದೃಷ್ಟವಶಾತ್ ಅಂದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಶಂಕರ್ ನಾಗ್ ಅವರ ನಟನೆಯನ್ನ ಕಂಡು ರಾಷ್ಟ್ರೀಯ ಶ್ರೇಷ್ಠ ನಟ ಎಂಬ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಹೀಗೆ ತಾನು ನಟಿಸಿದ ಮೊಟ್ಟ ಮೊದಲ ಚಿತ್ರದಲ್ಲೇ ಸಿನಿಮಾ ಥಿಯೇಟರ್ಗಳಲ್ಲಿ ತುಂಬಾ ಸದ್ದು ಮಾಡ್ತಾರೆ. ಅಂದಿನಿಂದ ಶಂಕರ್ ನಾಗ್ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ. ಅವರ ಎಲ್ಲಾ ಸಿನಿಮಾಗಳನ್ನ ಕನ್ನಡಿಗರು ಮೆಚ್ಚಿಕೊಳ್ಳುತ್ತಾ ಶಂಕರ್ ನಾಗ್ ಅವರ ನಟನೆಗೆ ಮನಸೋತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಕೊಳ್ತಾರೆ. ಶಂಕರ್ ನಾಗ್ ಒಬ್ಬ ಸ್ಟಾರ್ ನಟನಾಗಿ ಬೆಳೀತಾರೆ. ಈ ರೀತಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿದ್ದ ಶಂಕರ್ ನಾಗ್ ಅವರ ಜೀವನದಲ್ಲಿ ಕಪ್ಪು ಮೋಡಗಳು ಆವರಿಸಿಕೊಳ್ಳೋದಕ್ಕೆ ಶುರುವಾಯಿತು. ಶಂಕರ್ ನಾಗ್ ಮತ್ತು ಗಿರೀಶ್ ಕಾರ್ನಾಡ್ ಇವರಿಬ್ಬರು ಸೇರಿ ಒಂದು ಸಿನಿಮಾಗೆ ಕೈ ಹಾಕ್ತಾರೆ. ಆ ಸಿನಿಮಾ ಜೋಕುಮಾರ ಸ್ವಾಮಿ ಅನ್ನುವಂತ ಸಿನಿಮಾವಾಗಿತ್ತು. ಅದೇ ರೀತಿ ಗಿರೀಶ್ ಕಾರ್ನಾಡ್ ಅವರು ಈ ಚಿತ್ರಕ್ಕೆ ಸೆಪ್ಟೆಂಬರ್ 30ರಂದು ಮುಹೂರ್ತವನ್ನ ಫಿಕ್ಸ್ ಮಾಡಿರ್ತಾರೆ. ಇದರಿಂದ ಅಂದು ರಾತ್ರಿ ಅಣ್ಣ ಅನಂತ್ ನಾಗ್ ಮತ್ತೆ ತಾಯಿಯ ಜೊತೆ ಊಟವನ್ನ ಮುಗಿಸಿದಂತ ಶಂಕರ್ ನಾಗ್ ಬೆಳಗ್ಗೆ ಜೋಕುಮಾರ ಸ್ವಾಮಿ ಚಿತ್ರದ ಮುಹೂರ್ತ ಇದೆ, ನಾನು ಆದಷ್ಟು ಬೇಗ ಹೋಗ್ಬೇಕು, ಆದ್ರಿಂದ ಇಂದು ರಾತ್ರಿನೇ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಆಗ ಶಂಕರ್ ನಾಗ್ ಅವರ ತಾಯಿ ಬೇಡ ಅಂತ ಹೇಳ್ತಾರೆ. ನಾನೇ ಹೋಗದಿದ್ರೆ ಗಿರೀಶ್ ಕಾರ್ನಾಡ್ ಬೇಜಾರಾಗ್ತಾರೆ ಅಂತ ಹೇಳ್ತಾರೆ. ಗಿರೀಶ್ ಕಾರ್ನಾಡ್ ಏನು ಬೇಜಾರಾಗಲ್ಲ, ನಾನು ಹೇಳ್ತೇನೆ ಬಿಡು ಅಂತ ಅನಂತ್ ನಾಗ್ ಅವರು ಶಂಕರ್ ನಾಗ್ ಅವರು ಹೋಗೋದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಶಂಕರ್ ನಾಗ್ ಅವರು ಈ ಚಿತ್ರಕ್ಕೆ ನಾನೇ ಹಣವನ್ನ ಹೂಡಿಕೆ ಮಾಡಿದ್ದೀನಿ, ಹೀಗಾಗಿ ನಾನು ಹೋಗ್ಲೇಬೇಕಾಗಿದೆ ಅಂತ ಹೇಳಿ ತಮ್ಮ ನಿರ್ಧಾರವನ್ನ ಮಾತ್ರ ಬದಲಾಯಿಸದೆ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ತಮ್ಮ ಇಷ್ಟದ ಕಾರಿನಲ್ಲಿ ಪತ್ನಿ ಮತ್ತು ಮಗಳ ಜೊತೆ ಶಂಕರ್ ನಾಗ್ ಅವರು ಬೆಂಗಳೂರಿನಿಂದ ದಾವಣಗೆರೆ ಕಡೆಗೆ
ತಮ್ಮ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ. ಶಂಕರ್ ನಾಗ್ ಅವರ ಕಾರನ್ನ ಡ್ರೈವರ್ ಲಿಂಗಯ್ಯ ಚಲಾಯಿಸ್ತಿದ್ರು. ಕಾರು ಕೂಡ ತುಂಬಾ ವೇಗವಾಗಿ ಹೋಗ್ತಿತ್ತು. ದಾವಣಗೆರೆ ರಸ್ತೆಯಲ್ಲಿ ಕಳೆದ 4 ದಿನಗಳಿಂದ ಟ್ರಾನ್ಸ್ಫಾರ್ಮರ್ ತುಂಬಿದ್ದ ದೈತ್ಯ ಲಾರಿಯೊಂದು ಕೆಟ್ಟು ನಿಂತಿತ್ತು. ಶಂಕರ್ ನಾಗ್ ಅವರ ಕಾರು ಕೂಡ ತುಂಬಾ ವೇಗವಾಗಿ ಹೋಗ್ತಿತ್ತು. ಕತ್ತಲೆಯಾಗಿದ್ರಿಂದ ದೂರದಲ್ಲಿ ಕೆಟ್ಟು ನಿಂತಿದ್ದ ಲಾರಿ ಕಾಣೋದಿಲ್ಲ. ಕಾರಿನ ವೇಗ ಕೂಡ ಹೆಚ್ಚಾಗ್ತಾ ಇತ್ತು. ತುಂಬಾ ಹತ್ತಿರ ಬಂದಾಗ ಲಾರಿ ಕೆಟ್ಟು ನಿಂತಿರೋದು ಕಾಣುತ್ತೆ. ಇನ್ನೇನು ಕಾರು ಆ ಲಾರಿಗೆ ಡಿಕ್ಕಿ ಹೊಡಿಬೇಕು ಅನ್ನೋಷ್ಟರಲ್ಲಿ ಅದನ್ನ ತಪ್ಪಿಸೋದಿಕ್ಕೆ ಅಂತ ಕಾರನ್ನ ಪಕ್ಕಕ್ಕೆ ಎಳಿತಾರೆ. ಆದ್ರೆ ದುರಾದೃಷ್ಟವಶಾತ್ ವಿರುದ್ಧವಾಗಿ ಯಮನಂತೆ ಬಂದ ಮತ್ತೊಂದು ಲಾರಿ ಶಂಕರ್ ನಾಗ್ ಅವರ ಕಾರಿಗೆ ವೇಗವಾಗಿ ಬಂದು ಅಪ್ಪಳಿಸಿತ್ತು. 2 ವಾಹನಗಳು ವೇಗವಾಗಿ ಬಂದು ಅಪ್ಪಳಿಸಿದ್ದರಿಂದ ಆ ಅಪಘಾತದ ಶಬ್ದ 2 ಕಿಲೋಮೀಟರ್ ದೂರದವರೆಗೂ ಕೇಳಿಸಿತ್ತು. ಈ ಭಯಾನಕ ಶಬ್ದವನ್ನ ಕೇಳಿದಂತ ಆನಗೋಡು ಊರಿನ ಜನರು ಅಪಘಾತದ ಸ್ಥಳಕ್ಕೆ ಓಡೋಡಿ ಬಂದ್ರು. ಕಾರಿನಲ್ಲಿದ್ದ 2 ವ್ಯಕ್ತಿಗಳು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು. ದೂರದಲ್ಲಿ ಬಿದ್ದಿದ್ದ ಪುಟ್ಟ ಮಗುವೊಂದು ಜೋರಾಗಿ ಅಳುತ್ತಿತ್ತು. ಕಾಲಿನ ಮೂಳೆ ಮುರಿದು ಹೋಗಿ ಆ ನೋವಿನಲ್ಲೇ ಒಂದು ಹೆಂಗಸು ಅಲ್ಲಿದ್ದ ಜನರನ್ನ ಕಂಡು ಶಂಕರ್ ಎಲ್ಲಿ, ಶಂಕರ್ ಎಲ್ಲಿ ಎಂದು ನೋವಿನಿಂದಲೇ ಕೇಳುತ್ತಿದ್ದರು. ಅಲ್ಲಿದ್ದ ಜನರಿಗೆ ಇವರು ಯಾರು, ಇವರು ಯಾರನ್ನ ಕೇಳ್ತಿದ್ದಾರೆ ಅಂತ ಅರ್ಥನೇ ಆಗ್ಲಿಲ್ಲ. ಆಗ ಆ ಹೆಂಗಸು, ನಾನು ನಟ ಶಂಕರ್ ನಾಗ್ ಅವರ ಹೆಂಡತಿ, ಶಂಕರ್ ಎಲ್ಲಿ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಒಮ್ಮೆ ಅತಿ ಭಯಂಕರವಾದಂತ ಸಿಡಿಲೆ ಬಳಿದಂಗಾಯ್ತು. ಯಾಕಂದ್ರೆ ಆ ಕಾರಿನಲ್ಲಿ ಪ್ರಾಣ ಬಿಟ್ಟಿದ್ದವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಕರಾಟೆ ಕಿಂಗ್ ಶಂಕರ್ ನಾಗ್. ಕೇವಲ 35 ವರ್ಷದ ವಯಸ್ಸಿನಲ್ಲೇ ಅನೇಕ ಸಾಧನೆಗಳನ್ನ ಮಾಡಿ ಹೊರಟು ಹೋಗಿದ್ರು. ಶಂಕರ್ ನಾಗ್ ಅವರ ಒಳ್ಳೆಯ ಕೆಲಸಗಳನ್ನ ನೋಡಿ, ಅವರ ಯಶಸ್ಸನ್ನ ನೋಡಿ ಆ ದೇವರಿಗೂ ಅಸೂಯೆ ಹುಟ್ಟಿತ್ತೇನೋ ಗೊತ್ತಿಲ್ಲ. ಶಂಕರ್ ನಾಗ್ ಅವರನ್ನ ಬೇಗನೆ ಕರೆದುಕೊಂಡಿದ್ದ. ಕೊನೆಗೆ ಆ ಅಪಘಾತದಲ್ಲಿ ಬದುಕುಳಿದಿದ್ದು ಮಾತ್ರ ಶಂಕರ್ ನಾಗ್ ಅವರ ಪತ್ನಿ ಮತ್ತೆ ಮಗು. ಇನ್ನ ಶಂಕರ್ ನಾಗ್ ಅವರನ್ನ ಇದೇ ರೀತಿ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸಲಾಗಿದೆ ಅಂತ ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ, ಆ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ಲಾರಿ ಕಳೆದ 4 ದಿನಗಳಿಂದ ಕೆಟ್ಟು ನಿಂತಿತ್ತು. ಯಾವುದೇ ಒಂದು ಸರಕುಗಳನ್ನ ಸಾಗಿಸುವಂತ ವಾಹನ ಹೆಚ್ಚು ಅಂದ್ರೆ 1 ದಿನ ಮಾತ್ರ ಕೆಟ್ಟು ನಿಲ್ಲುತ್ತೆ. ಮಾರನೇ ದಿನ ಅದನ್ನ ರಿಪೇರಿ ಮಾಡಿಸಿ ಕೊಂಡೊಯ್ಯಲಾಗುತ್ತೆ. ಹೀಗಿರುವಾಗ ಆ ಲಾರಿಯನ್ನ ಯಾಕೆ 3-4 ದಿನಗಳಿಂದ ಅಲ್ಲೇ ನಿಲ್ಲಿಸಲಾಗಿತ್ತು? ಶಂಕರ್ ನಾಗ್ ಅವರು ಸಿನಿಮಾ ಮುಹೂರ್ತಕ್ಕೆ ಇದೇ ದಿನದಂದು ಬರ್ತಾರೆ ಅಂತ ಗೊತ್ತಾಗಿ ಮುಂಚೆಯೇ ಪ್ಲಾನ್ಗಳನ್ನ ಮಾಡಿ ಉದ್ದೇಶಪೂರ್ವಕವಾಗಿ ಆ ಲಾರಿಯನ್ನ ಅಲ್ಲಿ ನಿಲ್ಲಿಸಲಾಗಿತ್ತು. ಜೊತೆಗೆ ಶಂಕರ್ ನಾಗ್ ಅವರ ಕಾರಿಗೆ ಇದ್ದಕ್ಕಿದ್ದಂತೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದ್ದು ಕೂಡ ಉದ್ದೇಶಪೂರ್ವಕವಾಗಿಯೇ ಅನ್ನೋದು ಸಾಕಷ್ಟು ಅಭಿಮಾನಿಗಳ ವಾದವಾಗಿತ್ತು. ಆದ್ರೆ ಈ ಅನುಮಾನಗಳಿಗೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಗಲಿಲ್ಲ. ಇದರ ಬಗ್ಗೆ ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.